ಮತ್ತೊಂದು ಸಲ ನಿವೃತ್ತ ವಿಂಗ್ ಕಮಾಂಡರ್ ರಾಜೀವ್ ಅವರು ಹಾಗೂ ಮೇಜರ್ ಜನರಲ್ ನಂಜಪ್ಪ ಅವರು ನಮ್ಮ ಜೊತೆ ಲೈವ್ನಲ್ಲಿದ್ದಾರೆ. ರಾಜೀವ್ ಅವರೇ, ಇಸ್ ಇಟ್ ಟೈಮ್ ಅಂದರೆ ಪಾಕಿಸ್ತಾನ ಈಗ ಅಲ್ಲಿನ ನಾಗರಿಕರನ್ನ, ಕಾಶ್ಮೀರದ ನಾಗರಿಕರನ್ನ ಟಾರ್ಗೆಟ್ ಮಾಡಿ ದಾಳಿ ಮಾಡ್ತಾ ಇದೆ. ಇಸ್ ಇಟ್ ಟೈಮ್ ಯುದ್ಧದ ಕಾರ್ಮೋಡ ಕವದಿದೆಯಾ? ಇಲ್ಲ, ದೀಸ್ ಆರ್ ಆಲ್ ಲೋಕಲ್ ಆಕ್ಷನ್ಸ್. ಈ ಆಕ್ಷನ್ಸ್ಗೆ ಎಸ್ಕಲೇಟರಿ ಲ್ಯಾಡರಲ್ ಏನೋ ದೇರ್ ಇಸ್ ನೋ ಸಿಗ್ನಿಫಿಕೆನ್ಸ್ ಟು ಇಟ್. ಸೊ ಹಾಗಾಗಿ ಇದೇನು ವಾರ್ ಆಗುತ್ತೆ ಅಂತ ಹೇಳಲಿಕ್ಕಾಗಲ್ಲ. ದೀಸ್ ಆರ್ ಆಲ್ ವೆರಿ ಲೋಕಲೈಸ್ಡ್ ಅಫೇರ್ಸ್. ಒಂದೇ ಒಂದು ವಿಷಯ, ಈ ಪ್ರೋಗ್ರಾಮ್ ಮುಗಿಸಕ್ಕಿಂತ ಮುಂಚೆ ನಮ್ಮ ಸಮಾಜ, ಅದು ಅಂದ್ರೆ ಕರ್ನಾಟಕದಲ್ಲಿ ಯಾವ ಜನತೆ ಇದೆ ಅವರು ಸ್ವಲ್ಪ ಹುಷಾರಾಗಿರ್ಬೇಕು. ಯಾಕಂದ್ರೆ ಒನ್ ಆಫ್ ದ ಲೋ ಕಾಸ್ಟ್ ಆಪ್ಷನ್ಸ್ ಇಸ್ ಸ್ಲೀಪರ್ ಸೆಲ್ಸ್ ಆಕ್ಟಿವೇಶನ್. ಕರ್ನಾಟಕದಲ್ಲೂ ಪಾಕಿಸ್ತಾನದ ಒಂದು ಐಡಿಯಾಲಜಿಯಿಂದ ಪ್ರೇರಿತರಾಗಿರುವ ಜನರಿದ್ದಾರೆ. ಅವರಿಂದ ಏನಾದ್ರೂ ಚಟುವಟಿಕೆಗಳಾದಲ್ಲಿ ಇಲ್ಲಿ ಹಿಂಸೆ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರನೇ ಅಧಿಕಾರಿಗಳು ಇಲ್ಲಿ ಮಾಕ್ ಡ್ರಿಲ್ಸ್ ಅಥವಾ ಅದೇನದು ಪ್ಯಾಸಿವ್ ಏರ್ ಡಿಫೆನ್ಸ್ ಅಂತೆಲ್ಲ ಎಕ್ಸರ್ಸೈಸ್ ಮಾಡಿಸ್ತಾರೆ. ಸೊ ಸಮಾಜದಲ್ಲಿರೋ ಪ್ರತಿಯೊಬ್ಬ ನಾಗರಿಕನು ತನ್ನ ಒಂದು ಅಬ್ಸರ್ವೇಷನ್ ಅಂದ್ರೆ ತನ್ನ ಒಂದು ಸೆನ್ಸಸ್ ನ ತನ್ನ ಹದದಲ್ಲಿ ಇಟ್ಕೊಂಡು ಅಬ್ಸರ್ವೇಷನ್ ಮಾಡಿ ಯಾವುದಕ್ಕೂ ಉತ್ತೇಜಿತನಾಗದೆ ಏನಾದ್ರೂ ಕಂಡಲ್ಲಿ ತಕ್ಷಣ ಅಧಿಕಾರಿಗಳಿಗೆ ತಿಳಿಸಿ ಸ್ಥಿತಿಯನ್ನ ನಿಯಂತ್ರಣಕ್ಕೆ ತರಬೇಕು. ಸೊ ಸ್ಲೀಪರ್ ಸೆಲ್ಸ್ ಆಕ್ಟಿವೇಶನ್ ಈಸ್ ದ ಓನ್ಲಿ ಡೇಂಜರ್ ಫಾರ್ ಪ್ಲೇಸಸ್ ಲೈಕ್ ಬ್ಯಾಂಗ್ಳೂರ್. ಯಾಕೆಂದ್ರೆ ನಾವು ಗಡಿಯಿಂದ ತುಂಬಾ ದೂರ ಇರೋದ್ರಿಂದ ಯುದ್ಧ ಅನ್ನೋದಾಗ್ಲಿಲ್ಲ ಅಂದ್ರೆ ಈ ಚಿಕ್ಕ ಚಿಕ್ಕ ಸ್ಲೀಪರ್ ಸೆಲ್ಸ್ ಆಕ್ಟಿವೇಟ್ ಮಾಡಿ ಅಲ್ಲಿ ಇಲ್ಲಿ ಒಂಚೂರು ಗಲಾಟೆ ಆಗೋ ಚಾನ್ಸ್ ಆಗುತ್ತೆ. ಅದಕ್ಕೆ ನಮ್ಮ ನಾಗರಿಕರು ಹುಷಾರಾಗಿರ್ಬೇಕು. ಎಸ್ ಎಸ್ ಧನ್ಯವಾದ ರಾಜೀವ್ ಅವರೇ. ಮೇಜರ್ ಜನರಲ್ ನಂಜಪ್ಪ ಅವರು ನಮ್ಮ ಜೊತೆ ಇದ್ದಾರೆ. ನಂಜಪ್ಪ ಅವರೇ, ಪಾಕಿಸ್ತಾನ ಈಗಾಗಲೇ 9 ನೆಲೆಗಳ ಮೇಲೆ ದಾಳಿ ಆಯಿತು ಅಂತ ಗೊತ್ತಾಗ್ತಾ ಇದ್ದ ಹಾಗೆ ಪತರುಗುಟ್ಟಿ ಹಲವು ಹೇಳಿಕೆಗಳನ್ನು ನೀಡ್ತಾ ಇದೆ. ಅದರ ಜೊತೆಗೆ ಈಗ ಪಾಕಿಸ್ತಾನದ ಗಡಿಯಿಂದ ಅಪ್ರಚೋದಿತ ಗುಂಡಿನ ದಾಳಿಗಳು ಕೂಡ ಬರ್ತಾ ಇದೆ. ಸೊ ಪಾಕಿಸ್ತಾನ ಮತ್ತು ಭಾರತದ ಈ ಸನ್ನಿವೇಶದಲ್ಲಿ ನೀವು ಬಾಂಗ್ಲಾ ಗಡಿಯನ್ನು ಯಾವ ರೀತಿ ನೋಡ್ತೀರಿ, ಚೀನಾ ಗಡಿಯನ್ನು ಯಾವ ರೀತಿ ನೋಡ್ತೀರಿ? ಯಾಕೆಂದರೆ ಚೀನಾವನ್ನು ನಂಬೋ ಹಾಗಿಲ್ಲ, ಈಗಿನ ಪರಿಸ್ಥಿತಿಯಲ್ಲಿ ಬಾಂಗ್ಲಾವನ್ನು ನಂಬೋ ಹಾಗಿಲ್ಲ. ಬಾಂಗ್ಲಾದ ಒಬ್ಬ ನಾಯಕ 7 ರಾಜ್ಯಗಳನ್ನು ನಾವು ವಶಪಡಿಸ್ಕೊಳ್ಬೇಕು ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ರು, ಭಾರತ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಿದ್ರೆ ಅಂತ. ಸೊ ಗಡಿಗಳಲ್ಲಿ ಯಾವ ರೀತಿ ಟೆನ್ಷನ್ ಇದೆ ಇವಾಗ? ಈ ಟೈಮಲ್ಲಿ ಬಾಂಗ್ಲಾದೇಶ ಚೈನಾದ ಬಾರ್ಡರಲ್ಲಿ ಏನು ಆಗುವ ಚಾನ್ಸು ಇರಲಿಲ್ಲ. ಯಾಕೆಂತ ಹೇಳಿದ್ರೆ ನಾವು ಇಂಟರ್ನ್ಯಾಷನಲ್ ಕಮ್ಯುನಿಟಿಗೆಲ್ಲ ಹೇಳಿದ್ದೀವಿ, ನಾವು ಬರೀ ಟೆರರಿಸ್ಟ್ಗಳ ಕ್ಯಾಂಪ್ಗಳ ಮೇಲೆ ಮಾತ್ರ ಅಟ್ಯಾಕ್ ಮಾಡಿದ್ದೀವಿ, ನಾವು ಪಾಕಿಸ್ತಾನದ ಮೇಲೆ ಯುದ್ಧ ಡಿಕ್ಲೇರ್ ಮಾಡಿಲ್ಲ ಅಂತ ನಾವು ಹೇಳಿದ್ದೀವಿ. ಅದಕ್ಕಾಗಿ ಅವರು ಏನು ರಿಯಾಕ್ಷನ್ ಆಗಲಿಕ್ಕಿಲ್ಲ ಅಂತ ನನಗಾಗ್ತದೆ. ಯಾಕೆಂತ ಹೇಳಿದ್ರೆ ಬಾಂಗ್ಲಾದೇಶ ಅವರಿಗೆ ಈ ಟೈಮಲ್ಲಿ ನಮ್ಮ ಮೇಲೆ ಏನಾದರೂ ಬಾರ್ಡ್ರಲ್ಲಿ ಟ್ರಬಲ್ ಕ್ರಿಯೇಟ್ ಮಾಡಿ ಅದರಲ್ಲಿ ಏನು ಪ್ರಯೋಜನ ಇಲ್ಲ. ಅವರಿಗೆ ಇಂಟರ್ನ್ಯಾಷನಲ್ ಕಮ್ಯುನಿಟಿಯಿಂದ ಅವರನ್ನು ಕಂಡೆಮ್ ಆಗ್ತದೆ. ಚೈನಾದವರು ಏನಾದರೂ ಅಲ್ಲಿ ಮೂವ್ಮೆಂಟ್ ಆಗ್ತದ, ಅದು ಯುದ್ಧ ಘೋಷಣೆ ಆಗಿ ಎಲ್ಲಾದರೂ ಲಾರ್ಜ್ ಸ್ಕೇಲ್ ಯುದ್ಧ ಆದರೆ ಚೈನಾದವರು ಅವರ ಟ್ರೂಪ್ಸ್ ಮೂವ್ಮೆಂಟು ಬಾರ್ಡರಿಗೆಲ್ಲ ಮಾಡಿ ನಮಗೆ ತೋರಿಸ್ತಾರೆ, ನೀವು ಫುಲ್ ಕಾನ್ಸಂಟ್ರೇಷನ್ ನಮ್ಮದು ಇಲ್ಲಿ ಪಾಕಿಸ್ತಾನದ ಮೇಲೆ ಹೋಗ್ತದಲ್ಲ, ಆದ ಟೈಮಲ್ಲಿ ನಮ್ಮದು ಸ್ವಲ್ಪ ಕಾನ್ಸಂಟ್ರೇಷನ್, ಟ್ರೂಪ್ ಡಿಪ್ಲಾಯ್ಮೆಂಟ್ ಮತ್ತು ಏರ್ ಪವರ್ ಡಿಪ್ಲಾಯ್ಮೆಂಟ್ ಎಲ್ಲ ಆ ಸೈಡು ಹೋಗಲಿಕ್ಕೆ ಸ್ವಲ್ಪ ಏನಾದರೂ ಮೂವ್ಮೆಂಟ್ ಆಗ್ಬೋದು. ಈ ಟೈಮಲ್ಲಿ ಆಗಲಿಕ್ಕಿಲ್ಲ, ನಾವು ಆಲ್ ಔಟ್ ವಾರ್ ಡಿಕ್ಲೇರ್ ಆದರೆ ಆಗ್ಬೋದು. ನಾನು ಇನ್ನೊಂದು ವಿಷಯ ಇದೇ ಟೈಮಲ್ಲಿ ನಿಮ್ಮ ಇದರಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿದರೆ, ನಮ್ಮ ಯುದ್ಧ ಪಾಕಿಸ್ತಾನದ ಟೆರರಿಸ್ಟ್ಗಳ ಜೊತೆಲಿ ಆಗುವಾಗ ನಮ್ಮಲ್ಲೇ ಸ್ವಲ್ಪ ಜನರು 5th ಕಾಲಮಿಸ್ಟ್ ಇದ್ದಾರೆ. ನಮ್ಮ ಹಳೆ ಪ್ರೀವಿಯಸ್ ಸ್ಪೀಕರ್ ಹೇಳ್ತಾರಲ್ಲ, ಅವರನ್ನು ಈ ಟೈಮಲ್ಲಿ ಪೊಲೀಸ್ಗಳಿಗೆ ಗೊತ್ತಿರ್ತದೆ, ಅವರನ್ನು ಐಡೆಂಟಿಫೈ ಮಾಡಿ ಈ ಟೈಮಲ್ಲಿ ಆ್ಯಕ್ಷನ್ ತಗೊಳ್ಳೋದು ಭಾಳ ಒಳ್ಳೆಯದು ಅಂತ ನನಗಾಗ್ತದೆ. ಅದಲ್ಲದೆ ಕಾಶ್ಮೀರದ ಒಳಗೆ ಅವರ ಓವರ್ಗ್ರೌಂಡ್ ವರ್ಕರ್ಸು, ಅವರ ಹೆಲ್ಪರ್ಸು, ಅವರಿಗೆ ಫುಡ್ಸು ಟೆರರಿಸ್ಟ್ಗಳಿಗೆ ಕೊಡುವವರು ಒಳಗಡೆ ಇದ್ದಾರೆ. ಅದು ಅವರ ಲೋಕಲ್ ಪೊಲೀಸ್ಗಳಿಗೆ ಅದರ ವಿಷಯ ಗೊತ್ತಿರ್ತದೆ. ಈ ಟೈಮಲ್ಲಿ ಅವರ ಮೇಲೆ ಸ್ಟ್ರಿಕ್ಟ್ ಆ್ಯಕ್ಷನ್ ತಗೊಂಡು ಹ್ಯೂಮನ್ ರೈಟ್ಸ್ ವಯೋಲೇಷನ್ ಅದು ಇದಂತ ಅಲ್ಲಿ ಅವರ ಪಾಲಿಟಿಷಿಯನ್ಸ್ ಅಲ್ಲಿ ಕೂಗ್ತಾ ಇರ್ತಾರೆ, ಅದನ್ನೆಲ್ಲ ಬಿಟ್ಟು ಈ ಟೈಮಲ್ಲಿ ಅವರನ್ನು ಕರೆಕ್ಟಾಗಿ ಹ್ಯಾಂಡಲ್ ಮಾಡಿದರೆ ಒನ್ಸ್ ಫಾರ್ ಆಲ್ ಕಾಶ್ಮೀರದ ಒಳಗಿರುವ ಓವರ್ಗ್ರೌಂಡ್ ವರ್ಕರ್ಸ್, ಅವರ ಹೆಲ್ಪರ್ಸ್, ಅವರ ಫೈನಾನ್ಷಿಯರ್ಸ್ ಅವರನ್ನೆಲ್ಲ ಕ್ಲೋಸ್ ಮಾಡ್ಬೋದು ಅಂತ ನನಗಾಗ್ತದೆ. ಮಾಡಬೇಕು. ಅದಾದರೆ ಮಾತ್ರ
ಇನ್ನೇ ಅದು ಪಾಕಿಸ್ತಾನದ ಮೇಲೆ ಲಾಂಗ್ ಟರ್ಮ್ ಆ ಸೋಡ್ ಹ್ಯಾಂಗ್ ಮಾಡಬೇಕು ನಾ ಹೇಳ್ದಲ್ಲ, ಅವರ ಟೆರರಿಸ್ಟ್ಗಳನ್ನ ಟ್ರೈನ್ ಮಾಡೋದನ್ನು ನಿಲ್ಲಿಸಿ ಇಲ್ಲಿ ಒಳಗನೆ ಸಪೋರ್ಟು ನಿಲ್ಲಿಸಿದರೆ ಲಾಂಗ್ ಟರ್ಮ್ ಅದು ಸೊಲ್ಯೂಷನ್ ಆಗ್ತದೆ ಅಂತ ನನಗಾಗ್ತದೆ. ಎಸ್, ಧನ್ಯವಾದ ನಂಜಪ್ಪ ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.